ಅಸ್ಲಾಂ ವಲೈಕುಂ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಾವೂರು ಗ್ರಾಮ ಸಮಿತಿಯ ವತಿಯಿಂದ ಇವತ್ತು ಈ ಮಲಾರ್ನ ಆಸಿಯಾ ಗೆಸ್ಟ್ ಹೌಸ್ನಲ್ಲಿ ಹಮ್ಮಿಕೊಂಡಂತಹ ಗ್ರ್ಯಾಂಡ್ ಇಫ್ತಾರ್ ಕಾರ್ಯಕ್ರಮದಲ್ಲಿ ಪ್ರಮುಖ ಉದ್ದೇಶವಾಗಿ ಐಕ್ಯತೆ ಈ ಕಾಲದ ಬೇಡಿಕೆ ಎಂಬ ಉದ್ದೇಶದಿಂದ ನಮ್ಮ SDP ಪಕ್ಷವು ನಮ್ಮ ಪಾವೂರು ಗ್ರಾಮದ ಪ್ರತಿಯೊಂದು ಮಸೀದಿಗಳಿನ ಆಡಳಿತ ಸಮಿತಿ ಸದಸ್ಯರನ್ನು, ಪಕ್ಷದ ನಾಯಕರನ್ನು, ಸಾಮಾಜಿಕ ನೇತಾರರನ್ನು, ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಒಂದು ಸೌಹಾರ್ದಯುತ ಇಫ್ತಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ನಾವು ಧನ್ಯವಾದವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಈಗಿನ ಈ ಪ್ರಸಕ್ತ ಸನ್ನಿವೇಶದಲ್ಲಿ ಒಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ, ಮತ್ತೊಂದು ಕಡೆ ಅದರ ಎಫೆಕ್ಟಾಗಿ ನಮ್ಮ ದೇಶದಾದ್ಯಂತ ಪ್ರತಿಯೊಂದು ಸಮಸ್ಯೆಗಳು ಉದ್ಭವಿಸುವಂಥ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಸೌಹಾರ್ದತೆ ಮತ್ತು ಶಾಂತಿಯುತ ಮತ್ತು ಐಕ್ಯತೆಯೊಂದಿಗೆ ಮುನ್ನಡೆಸಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬಹುದು. ಈ ದೇಶದಲ್ಲಿ SIRನಂತಹ ಕಾನೂನುಗಳು, ಅದೇ ರೀತಿಯಾಗಿ ಸಿವಿಲ್ ಕೋಡ್ನಂತಹ ಕಾನೂನನ್ನು ಜಾರಿಗೆ ತರುವಂಥ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಐಕ್ಯತೆಯಿಂದ ಇರಬೇಕು. ಐಕ್ಯತೆಯಿಂದ ಇದ್ದರೆ ಮಾತ್ರ ಇಲ್ಲಿರುವಂತಹ ಫ್ಯಾಸಿಸ್ಟ್ ಶಕ್ತಿಗಳಿಗೆ ನಾವು ಎದುರಾಗಿ ನಿಂತು ಇಲ್ಲಿ ನಾವು ಭಾರತದಲ್ಲಿ ಜಾತ್ಯತೀತವಾಗಿ ನೆಲೆ ನಿಲ್ಲಬಹುದು. ಈ ಇಫ್ತಾರ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಐಕ್ಯತೆಯಿಂದ ಇದ್ದೇವೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಪಾವೂರು ಗ್ರಾಮದ ಮುಖಾಂತರ ಈ ಸಮಾಜಕ್ಕೆ ಮತ್ತು ಈ ಸಮುದಾಯಕ್ಕೆ ನೀಡ್ತಾ ಇದ್ದೇವೆ. അസ്സലാമു അലൈക്കും വറഹ്മത്തുള്ളാഹി തആല വബറകാതുഹു. പാവൂർ ഗ്രാമത്തിൽ ഞങ്ങളെ ആസിയ ಗೆಸ್ಟ್ ಹೌಸಲ್ಲಿ SDP ಪಕ್ಷದ ಅವರು ಇಫ್ತಾರ್ ಕೂಟ ಬಾರಿ ஒரு ನೋಕುಣಿಗೆ ஒரு ಬಾರಿ ಖುಷಿಯಾಗಿ ಉಂಟು. ಚೆನ್ನಂಗೆ ಇದತ್ತವರು ಇಫ್ತಾರ್ ಕೂಟ ನಾನು ಸಾಧಾರಣ ಮಟ್ಟಿಗೆ ನಾನು ಇವರು 3 ವರ್ಷದ ನಾನು ನೋಕಿಟ್ಲ ಹತ್ತರವ್ರು ನಲ್ಲ ஒரு ಫಂಕ್ಷನ್ ಇದು ಇಫ್ತಾರ್ ಕೂಟ ಇವರು ಹಾಕಿದ್ದಾರೆ. ಚೆನ್ನಂಗಲೆ ಪಾವೂರು ಗ್ರಾಮത്തെ ಎಲ್ಲ ಪಲ್ಲಿಡ ಜಮಾತ್ರ ಆಲ್ಮಾರು ಬಂದಿಟ್ಟು ಇತ್ತರವ್ರ ಜನಸಂಖ್ಯೆ ಸೇರಿಟ್ಟು ಇತ್ತರವ್ರು ಸೌಹಾರ್ದಮಾയിട്ട് ಎಲ್ಲ ஒரு ஆள்மாறு ஒரு எந்த சந்தத்தில் ஒரு தைப்பாடிட்டு இத்தனை சந்த ஒரு இஃப்தார் கூட்டம் ஆக்குறது ஒரு காணும் ஒரு நோக்கணுக்கு ஒரு கொசையோடு இதே உள்ள மைண்ட் நாங்கள் எல்லாம் ಮುಸ್ಲಿಮರು ಒಟ್ಟಿಗೆ ஒரு ಸೌಹಾರ್ದಮಾയിട്ട് ಇಫ್ತಾರ್ ಕೂಟ ಒಂದು ನೋಮ್ ತರಕ ಇಗತ್ತ ஒரு ಕಾರ್ಯಕ್ರಮ ನೋಕೊಂಡು ನಕ್ಕು ತೆಚ್ಚಿಟ್ಟು ನಾನು ಆಲೋಚನೆ ಹಾಕೊಂಡುಳ್ಳು ಇತ್ತರ ಹಾಲು ಬಂದಂಟುಂಡು ಎಗನಿಗೆ ஒரு ಫೀಲ್ಡ್ ವರ್ಕ್ ನೋಕರು ನೋಮ್ ತರಕ ಇತ್ತರ ஒரு ಹಾಲು ಬಂದು ಇತ್ತರ ஒரு ಚಂದ ಇದಾಕಿಡ್ದು ಕಂಡೆಂಗೆ ಇದರಾಟಿ ಬೆಲೆ ஒரு ಕಾರ್ಯಕ್ರಮ ಏದು ಇಲ್ಲ ನಾನು ನಂಡವರು ಅವರ ಅನಿಸಿಕೆ ನಾವು ಚಂದ STPI ಪಾವೂರು ಗ್ರಾಮ ಸಮಿತಿ ಇಂದು ಇಫ್ತಾರ್ ಕೂಟ ನಡಬಾಟಿಯದು ಬಾರಿ ಅವರು നല്ല ഒരു ചെന്നെങ്കിൽ ಎಲ್ಲ ರಾಜಕೀಯ ಪಕ್ಷದಂಗ അവിടെ ಇన్నారు. ಅದೇ ಕಣಕ್ಕೆ ಎಲ್ಲ ಸಂಘಟನೆ ಎಲ್ಲ ಆಲ್ಮಾರು ಇన్నారు. ನಲ್ಲವರು ಮುಸ್ಲಿಂ ಒಕ್ಕೂಟ ಕಣಕ್ಕೆ ಆಗಿಟ್ಟು ಇಂಡೋರ್ ನೋಮ್ತಾರ ಬಾಟ್ಯ ಹಿಂಗಾಗಿ ನಾನು ಆದ್ಯಮಾയിട്ട് ಹಿಂಗಾಗಿ ನನ್ಯರಿ ಬಾಟ್ರೆ ಶುಭಾಶಯ ಅಭಿನಂದನೆ ಸಲ್ಲಬಾಟ್ರೆ ಅದೆಲ್ಲಾಂಟು ഞങ്ങളെ ഇന്നത്തെ കാലത്തെ ಬೇಡಿಕೆಯು ಮುಸ್ಲಿಂ ಒಗ್ಗಟ್ಟು ಅದು SDP ಕೇಟು ಕಾಂಗ್ರೆಸ್ ಕೇಟು ಎಲ್ಲ ഒരു രാജകീയത്തെ ആൾമാരുന്നെങ്കും കൂടി മുസ്ലിമുടെ ഒരു ഒഗ്ഗട്ട് ഞങ്ങൾ ഇന്നില്ല ഉണ്ടായെങ്കിൽ ഞങ്ങൾക്ക് ഇനി മുന്നോൽക്കും കൂടെ ഞങ്ങൾ ഇഞ്ഞമ്മೆ ಆಸುಪಾಸು ಗ್ರಾಮ ಪಂಚಾಯತ್ ಮೂಲಕ ഞങ്ങൾക്ക് മുന്നോട്ട് പോകണമെങ്കിൽ ಅಸಾಧ್ಯ ಇನ್ನ ಸಭೆಯಲ್ಲೂ ഞങ്ങളെല്ലാ പാലക്കാർ ഈ ഇപ്പോഴത്തെ ഇതിൽ കാലത്തിൽ ഞങ്ങളെല്ലാം ഒഗ്ഗട്ടായിട്ട് മുന്നോട്ട് പോയെങ്കിൽ മാത്രമേ മുസ്ലിമുടെ ഇജ്ജത്ത് ഒലിയു ചെന്നിട്ടു ನನ್ನ ಅನಿಸಿಕೆ. ಸಭೆಯಲ್ಲೂ ರಾಜಕೀಯ ತಪ್ಪಾಗಿಟ್ಟು ಬಾಕಿ ಟೈಮಲ್ಲೂ ಮುಸ್ಲಿಂ ಉಮ್ಮತ್ತು ಎಲ್ಲ ಬಾಲಕರು ഒന്നായിട്ട് ഞങ്ങൾ ഒന്നായിട്ട് മുന്നോട്ട് പോകണം ചെന്നിട്ട് ഈ സമയത്തിൽ ನಾನು ನನ್ನ ಅನಿಸಿಕೆಡೆ ಎಲ್ಲರೂ ನಿಗಳ മുന്നോട്ട് ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅಲ್ಲಾಹು ഞങ്ങൾക്ക് ಎಲ್ಲರಿಗೂ ಅಲ್ಲಾಹು ಖೈರ್ ಬರ್ಕತ್ತು ಸಲಾಮತ್ತು നൽകി ಅನುಗ್ರಹಿಕಟ್ಟು. ಅದೇ ಗಣಿಕೆ ಗಲ್ಫ್ ರಾಷ್ಟ್ರത്തിൽ ಬಾರಿ ಯುದ್ಧത്തെ ಕಾರ್ಮೋಡ നടന്നുകൊണ്ടുണ്ട്. ഞങ്ങളെ ആദിവാസി ഞങ്ങളെല്ല ഞങ്ങളുടെ ദേശത്തെ മുസ്ലിം പാലക്കാർ മക്കൾ എല്ലാവരും അവിടെ ലക്ഷക്കണക്കിലുള്ളവർ അള്ളാഹു എല്ലാ ആപത്ത് മുസീബത്ത് ഇടകേരെ തൊട്ട് അവിടെ അള്ളാഹു കാത്ത് സലാമത്താക്കട്ട്. അതേ കണിക്ക് ಮುಸ್ಲಿಮ್ಗಳಿಗೆ ವಿಜಯಿಪಿಕಟ್ಟು ಚೆന്നിಟ್ಟು ಈ ಸಮಯದಲ್ಲಿ ವರಹಮತುಲ್ಲಾಹಿ ವಬರಕಾತ್. ಇವತ್ತಿನ ಈ ಒಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ಒಂದು ಇಫ್ತಾರ್ ಕೂಟ ಆಸಿಯಾ ಗೆಸ್ಟ್ ಹೌಸ್ನಲ್ಲಿ ಒಂದು ಇಫ್ತಾರ್ ಕೂಟವನ್ನು ಎಲ್ಲ ಜಮಾತರನ್ನು ಕರೆದು ಈ ಪಾವೂರು ಗ್ರಾಮದಲ್ಲಿ ಎಷ್ಟು ಜಮಾತುಗಳಿವೆ ಆ ಜಮಾತುಗಳನ್ನೆಲ್ಲ ಕರೆದುಕೊಂಡು ಇವತ್ತೊಂದು ಇಫ್ತಾರ್ ಕೂಟ ಇಲ್ಲಿ ಮಾಡಿದ್ದಾರೆ. ಬಹಳಷ್ಟು ಸಂತೋಷ ಆಗ್ತದೆ ಇಲ್ಲಿ ನೋಡುವಾಗ. ಎಲ್ಲ ಮಸೀದಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸದಸ್ಯರುಗಳು ಇಲ್ಲಿದ್ದಾರೆ. ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಾರೆ.
ಭಾಳ ಸಂತೋಷ ಆಗ್ತದೆ. ಆದ್ದರಿಂದ ಇವತ್ತು ನಾವು ಅವರಿಗೆ ಈ ಇಫ್ತಾರ್ ಕೂಟ ಮಾಡಿದಂಥ ಎಲ್ಲ ನಮ್ಮ SDPI ಕಾರ್ಯಕರ್ತರಿಗೂ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ.